ನಾನು ನಿನ್ನ ಯಾಕೆ ಕರ್ಕೊಂಡು ಬಂದ್ರಿ? ರಾಹುಲ್ ಅಣ್ಣ ಏನು ಮೋಸ ಮಾಡಿದ್ದಾರೆ ಅಂತ ಹಸ್ಬೆಂಡ್ಗೆ ಹೇಳ್ಬೇಕು ತಾನೆ. ಬೇಡ ದಿಶಾ, ರಾಹುಲ್ ನನಗೆ ಡಿವೋರ್ಸ್ ಕೊಡ್ತಿರೋ ವಿಷಯ ಚಿರುಗಾಗಲಿ ಗುರು ಅಣ್ಣಂಗಾಗಲಿ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ನನ್ನ ಮೇಲೆ ಆಣೆ. ಅಕ್ಕ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಹೌದು, ಮೊದಲು ನಿನ್ನ ಮತ್ತೆ ಚಿರು ಜೀವನ ಸರಿ ಹೋಗ್ಲಿ ಅನ್ನೋದೇ ನನ್ನ ಆಸೆ. ನಂದೇನಿದ್ರೂ ಮುಗ್ದು ಹೋಗಿರೋ ಅಧ್ಯಾಯ. ಗುರು ಅಣ್ಣ ಅವ್ರ ಹೆಂಡತಿ ಜೊತೆ ಖುಷಿಯಾಗಿ ಸಂಸಾರ ಶುರು ಮಾಡಬೇಕು ಅಂತ ಆಸೆಯಿಂದ ಬರ್ತಿದ್ದಾನೆ. ಇಂಥ ಟೈಮಲ್ಲಿ ನನ್ನ ವಿಷಯನ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ನನ್ನ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ಆಗುತ್ತೆ. ಫಸ್ಟು ನೀನು ನಿನ್ನ ಜೀವನ ಸರಿ ಮಾಡ್ಕೊ. अरे जयराम सर, ರೇ ನಮ್ಮೂರಿನ ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಕೆಲವು ಪುಂಡು ಪೋಖ್ರಿಗಳು ಅಲ್ಲಿರೋ ಹುಡುಗಿರಿಗೆಲ್ಲ ಚುಡಾಯಿಸ್ತಾ ಇದ್ದಾರಂತೆ. ನೀವು ಬರತ್ ಹೋಗಿ ಒಂದು ಬೀಟ್ ಹಾಕೊಂಡು ಬನ್ರಿ. ಹಂಗೆ ಯಾರಾದರೂ ಇದ್ದರೆ ಎತ್ಕೊಂಡು ಬನ್ರಿ. ಸರ್, ಆ ರೌಡಿ ಶೀಟರ್ ಕೇಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಸಾಹೇಬರು ಸಂಜೆ ನನಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಮಧ್ಯಾಹ್ನ 3 ಗಂಟೆ, ತುಂಬ ಬಿಸಿಲು ಸರ್. ಅಲ್ಲಿ ಯಾರು ಹುಡುಗರುಗಳು ಇರಲ್ಲ, ನಾನೇ ಹೋಗ್ಬೇಕಾ ಸರ್? ರೇ, ಇನ್ಯಾರಿಗೆ ಹೋಗ್ತಾರೆ? ನಾನಾ ಹೋಗ್ಲಿ? ಅಲ್ಲ, ನಿಮ್ಮ ಮಗ ಏನೋ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ ತಕ್ಷಣ ನನ್ನ ಹತ್ರ ನಿಮ್ಮ ಬಾಲ ಬಿಚ್ಚಕ್ಕೆ ಬರಬೇಡಿ, ಹುಷಾರ್. ರೇ, ನಾನು ಹೇಳ್ದಷ್ಟು ಕೆಲಸ ನೀವು ಮಾಡಬೇಕು. ನಾನಿಲ್ಲಿ ನಿಮ್ಮ ಹೈಯರ್ ಆಫೀಸರ್ ಅನ್ನೋದನ್ನು ಮರಿಬೇಡಿ. ಇಷ್ಟು ದಿನ ನನ್ನ ಸರ್ವಿಸ್ನಲ್ಲಿ ನನ್ನ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ ಸರ್. ಅದು ಅಲ್ಲದೆ ಸ್ಟೇಷನಲ್ಲಿ ಇಷ್ಟೊಂದು ಜನ ಸ್ಟಾಫ್ ಇದ್ದಾರೆ. ಏಕಾಏಕಿ ನನ್ನನ್ನೇ ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಸರ್. ರೈ, ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಕರ್ತವ್ಯ ಲೋಪದೋಷ ಅಂತ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಹೋಲ್ಡ್ ಆನ್ ಮಿಸ್ಟರ್ ನಾಗರಾಜ್, ಅವ್ರ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಅಧಿಕಾರ ಇದೆ ಅಂತ ಈ ರೀತಿ ಬಳಸ್ಕೊಳ್ಳೋದಾದರೆ ನಾನು ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಏನು ಬೇಕಾದರೂ ಆ್ಯಕ್ಷನ್ ತಗೊಳ್ಳೋ ಅಧಿಕಾರನ ಡಿಪಾರ್ಟ್ಮೆಂಟು ನನಗೆ ಕೊಟ್ಟಿದೆ. ನಿಮ್ಗೇನೋ ಡೌಟ್ ಇದ್ದರೆ ಈಗಲೇ ಕ್ಲಿಯರ್ ಮಾಡ್ಕೊಬೋದು. ಹೇಳಿ, ಯಾರಿಗೆ ಫೋನ್ ಮಾಡಲಿ? ACP, SP? ಪರವಾಗಿಲ್ಲ ಸರ್, ಇಷ್ಟಕ್ಕೆಲ್ಲ ಯಾಕೆ ಫೋನ್ ಮಾಡ್ತೀರಾ? ಮಾತಾಡೋದಕ್ಕೂ ಮೊದಲು ಎದ್ದು ನಿಂತ್ಕೊಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಪದೇ ಪದೇ ಹೇಳಿಸ್ಕೋತೀರಾ? ಹಾಗೆ ಇವತ್ತಿನ ಡ್ಯೂಟಿಗೆ, ಐ ಮೀನ್ ರೌಂಡ್ಸ್ಗೆ ನಾನೇ ಹೋಗ್ತೀನಿ. ನೀವಾ ಸರ್? ಹೌದು. ನಮ್ಮೂರಲ್ಲಿ ಹೆಚ್ಚಾಗ್ತಿರೋ ಈ ಪುಂಡು ಪೋಖ್ರಿಗಳ ಆಟಗಳನ್ನ ಕಡಿವಾಣ ಹಾಕದೆ ಅವ್ರನ್ನ ಒಳಗೆ ಹಾಕಿಲ್ಲ ಅಂದರೆ ಹೇಗೆ ಕ್ಲೀನ್ ಆಗುತ್ತೆ ಹೇಳಿ? ಸರಿ ಸರ್, ನಾನೇ ಹೋಗ್ತೀನಿ ಸರ್. ನನ್ನ ಜೊತೆ ಭರತ್ ಇದ್ದಾನೆ. ಪರವಾಗಿಲ್ಲ ಸೀನಿಯರ್, ನಿಮ್ಮ ವಯಸ್ಸಿಗಾದರೂ ನಾವು ಮರ್ಯಾದೆ ಕೊಡಬೇಕು. ನೀವಿಲ್ಲೇ ಇದ್ದು ರೆಕಾರ್ಡ್ಸ್ಗಳನ್ನೆಲ್ಲ ಎತ್ತಿಟ್ಟಿರಿ. ನಾನು ಭರತ್ ಜೊತೆ ಹೋಗ್ಬಿಡ್ತೀನಿ. ಭರತ್, ನೀವು ನನ್ನ ಜೊತೆ ಬನ್ನಿ. ಓಕೆ ಸರ್, ನಾನು ಸ್ವಲ್ಪ ತಳ್ಕೊಳ್ಳಿ ನಾಗರಾಜ್. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ? ಹಾಗೇನಿಲ್ಲ, ಏನಾದರೂ ಕೆಲಸ ಇದ್ದರೆ ನಾನು ಮಾಡೋಣ ಅಂತ. ಪರವಾಗಿಲ್ವೇ? ಕೆಲಸದ ಮೇಲೆ ತುಂಬ ಶ್ರದ್ಧೆ ಬಂದಿದೆ.